ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಸೊ ಇದು ಮಂಗಳವಾರದ್ದು ವ್ಲಾಗ್ ಆಗಿರುತ್ತೆ. ಒಂದು ಲಾಂಗ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡ್ವಿ. ಅವತ್ತು ಫುಲ್ ಡೇ ವ್ಲಾಗು. ಸೊ ಮಾರ್ನಿಂಗು ನಮ್ಮದು ಫ್ಯಾಮಿಲಿಯಲ್ಲಿ ಒಂದು ಫಂಕ್ಷನ್ ಇತ್ತು ಅವತ್ತು ಮಂಗಳವಾರ. ಅದಕ್ಕೋಸ್ಕರ ನಾನು ನನ್ನ ಮಗ ಇಬ್ಬರು ರೆಡಿಯಾಗಿ ಹೋಗ್ತಿದ್ದೀವಿ. ಸೊ ನಮ್ಮ ಹಸ್ಬೆಂಡು ಸ್ವಲ್ಪ ನನಗೆ ಕೆಲಸ ಇದೆ ಅಮ್ಮ, ಬರೋದಕ್ಕಾಗಲ್ಲ, ನೀನೇ ಹೋಗು ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ನನ್ನ ಮಗ ಇಬ್ಬರು ರೆಡಿ ಆದ್ವಿ. ಸಿಂಪಲ್ಲಾಗಿ ಸ್ಯಾರಿ ಹಾಕ್ಕೊಂಡು ನಾನು ನನ್ನ ಮಗ ಇಬ್ಬರು ರೆಡಿಯಾಗಿ ಬಸ್ಸಿಗೆ ಹೋಗೋಣ ಅಂತ ಹೋಗ್ತಾಯಿದ್ವಿ. ಸೊ ಇವತ್ತು ಫುಲ್ ಡೇ ಏನೇನು ನಡೆಯುತ್ತೆ, ನಾನು ಎಲ್ಲೋಗಿ ಹೋಗ್ತಾ ಇದ್ದೀನಿ, ಏನೇನು ಮಾಡ್ತೀನಿ ಅನ್ನೋದನ್ನೆಲ್ಲ ವ್ಲಾಗ್ ಮಾಡ್ತೀನಿ. ಸೊ ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತಿದ್ವಿ. ಅಲ್ಲೊಂದು ಶಾರ್ಟ್ ತೊಗೊಂಡ್ವಿ ನನ್ನ ಮಗ ಮತ್ತು ನಾನು ಇಬ್ಬರೂ. ಅವನಿಗೆ ಬಸ್ಸಲ್ಲಿ ಹೋಗೋದು ಸ್ವಲ್ಪ ಕಷ್ಟನೇ, ಬಟ್ ಟ್ರೈ ಮಾಡಿದ್ವಿ. ಫಸ್ಟ್ ಟೈಮ್ ಕರ್ಕೊಂಡು ಹೋಗಿದ್ದೆ ಅವನನ್ನು. ಸೊ ಊರಿಗೆ ಹೋಗಿ ರೀಚ್ ಆಗೋಷ್ಟರಲ್ಲಿ ನಾವು 1:30 2 o'clock ಆಗಿಬಿಟ್ಟಿತ್ತು. ಅವ್ರಿಗೂ ಸ್ವಲ್ಪ ಲೇಟ್ ಆಯಿತು ಅನಿಸುತ್ತೆ. ಸೊ ಹಾಗಾಗಿ ಅವರು ಅಡುಗೆ ಮಾಡೋದೆಲ್ಲ ಲೇಟ್ ಆಯಿತು. ಸೊ ಅಡುಗೆಲ್ಲ ರೆಡಿ ಆಗೋಷ್ಟರಲ್ಲಿ 4:30 ಆಗಿತ್ತು. ಸೊ ಇದೊಂದು ನಾನ್ ವೆಜ್ ಪಾರ್ಟಿ, ಮುಂದೆ ಅವರು ಅಂತ ಹೇಳ್ತಾರಲ್ಲ ಹಳ್ಳಿ ಕಡೆ. ಸೊ ಅದನ್ನು ಮಾಡ್ತಿದ್ರು, ನಾನ್ ವೆಜ್ ಪಾರ್ಟಿ, ಲೈಕ್ ನಾನ್ ವೆಜ್ ಹಬ್ಬ. ಸೊ ಹೋಗಿದ್ವಿ, ಎಲ್ಲರೂ ಇದ್ದರು. ನಮ್ಮಮ್ಮ ಅವರ ಹುಟ್ಟಿದ ಮನೆ ಇದು. ಸೊ ಕೋರಮಂಗ್ಲ ಅಂತ, ಇಲ್ಲೇ ಚಿಕ್ಕಬಳ್ಳಾಪುರದಿಂದ ಒಂದು 10-12 ಕಿಲೋಮೀಟರ್ ಆಗುತ್ತೆ. ಸೊ ಅಲ್ಲಿ ತುಂಬಾ ಜನ ಇರ್ತಾರೆ, ಹಾಗೆಯೇ ತುಂಬ ಜನ ಮಕ್ಕಳಿರ್ತಾರೆ. ಅದಕ್ಕೋಸ್ಕರ ನನ್ನ ಮಗನ್ನ ಕರ್ಕೊಂಡೋದೆ ನಾನು. ಅವ್ನು ತುಂಬಾ ಖುಷಿಯಾಗಿ ಆಟ ಆಡ್ತಾನೆ. ವರ್ಷಕ್ಕೊಂದು ಸಲ ಹೋಗ್ತೀನಿ ನಾನು. ಸೊ ಒನ್ ಡೇ ಅಲ್ಲೇ ಉಳ್ಕೋತೀನಿ. ಇವತ್ತು ಸಹ ಅಷ್ಟೇ, ಒನ್ ಡೇ ಅಲ್ಲೇ ಉಳ್ಕೊಂಡು ನೆಕ್ಸ್ಟ್ ಡೇ ಬಂದೆ ನಾನು. ಸೊ 4:30 5 o'clockಗೆ ಅಡುಗೆ ಆಯಿತು, ಎಲ್ಲರೂ ಊಟ ಮಾಡಿದ್ವಿ. ಹಾಗೆಯೇ ಅಲ್ಲಿ ರೀಸೆಂಟಾಗಿ ನಮ್ಮ ಫ್ಯಾಮಿಲಿಯಲ್ಲಿ ಫಂಕ್ಷನ್ಸ್ ನಡೆದಿರೋದು ಎಲ್ಲ ಆಲ್ಬಮ್ಸ್ ಎಲ್ಲ ಇತ್ತು, ಅದನ್ನೆಲ್ಲ ನೋಡ್ತಿದ್ರು. ನಾನು ಸ್ವಲ್ಪ ಸ್ನ್ಯಾಕ್ಸು ಜ್ಯೂಸಸ್ ಎಲ್ಲ ತೊಗೊಂಡೋಗಿದ್ದೆ. ಮಕ್ಕಳೆಲ್ಲನೂ ಕುಡಿದು ಚೆನ್ನಾಗಿ ಎಂಜಾಯ್ ಮಾಡಿದ್ರು. ತುಂಬ ಖುಷಿ ಆಯಿತು ನೋಡಲಿಕ್ಕೆ. ಆಮೇಲೆ ಇಲ್ಲಿ ಎಲ್ಲರೂ ನಾನು ವೀಡಿಯೋ ಮಾಡ್ತೀನಿ ಅಂತಂದರೆ ಬೇಡ ಬೇಡ ಅಂತ ಹೊರಟೋಗ್ತಿದ್ರು, ವ್ಲಾಗ್ ಮಾಡ್ತಿದ್ದೀನಿ ಅಂತ ಹೇಳಿದ್ದಕ್ಕೆ. ಸೊ ಚೈತನ್ಯ ಅಂತ ಇವಳು ನಮ್ಮ ಫ್ಯಾಮಿಲಿಯಲ್ಲಿ ಕ್ಯೂಟ್ ಗರ್ಲ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಆಲ್ಬಮ್ಸ್ ಎಲ್ಲ ಬಂದಿತ್ತು, ನೋಡ್ತಿದ್ವಿ. ನನ್ನ ಮಗ ಅಂತೂ ಫುಲ್ ಎಂಜಾಯ್ ಮಾಡ್ದೆ. ನಾವಂತೂ ಅವತ್ತು ನೈಟ್ ಫುಲ್ಲು 12 o'clockವರೆಗೂ ಮಕ್ಕಳ ಜೊತೆ ಸೆಟ್ ಆಟ ಅಂತೆ, ಆಮೇಲೆ ಕಳ್ಳ ಪೊಲೀಸ್ ಆಟ ಅವೆಲ್ಲನೂ ಆಡ್ತಾಯಿದ್ವಿ. ನಾನೇ ಇನಿಷಿಯೇಟ್ ತೊಗೊಂಡೆಲ್ಲ ಮಾಡ್ತಿದ್ದೆ. ಎಲ್ಲರೂ ಬೈತಿದ್ರು, ನಿನಗೆ ಮದುವೆ ಆಗಿ ಒಂದು ಮಗು ಆಗಿದೆ, ಆದರೂ ನೀನು ಸೇಮ್ ಮಕ್ಕಳ ಥರನೇ ಆಡ್ತೀಯಾ ಅಂತ. ಸೊ ನನಗೇನೋ ಒಂಥರ ಖುಷಿ ಮಕ್ಕಳ ಜೊತೆ. ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ತೋಟ ನೋಡೋಣ ಅಂತ ಹೋದ್ವಿ. ಸೊ ಅಲ್ಲಿ ಹೂವು ಹಾಕಿದ್ರು, ಹಾಗೆಯೇ ಶಾಮಂತಿಗೆ ಹೂವು, ರೋಸು, ತುಂಬ ಡಿಫ್ರೆಂಟ್ ದಾಳಿಂಬೆ ಗಿಡಗಳು ಎಲ್ಲನೂ ನೋಡೋಕ್ಕೆ ಸಿಕ್ಕಿದ್ವು. ಎಲ್ಲನೂ ನೋಡಿಕೊಂಡು ಒಂದು ಶಾರ್ಟ್ಸ್ ತೊಗೊಳ್ಳೋಣ ಅಂತ ತೊಗೊಂಡೆ. ಹಾಗೆ ಅಲ್ಲಿ ಸಂಪಿತ್ತು, ಒಂದು ಕೃಷಿ ಹೊಂಡ ಅಂತಾರಲ್ಲ ಅದು, ಅದರಲ್ಲಿ ಆಮೆ ಇದೆಯಂತೆ ಹೇಳಿದ್ರು. ನೋಡೋಕ್ಕೆ ಹೋಗೋಣ ಅಂತ ಹೋದ್ವಿ, ಬಟ್ ನಮಗೇನೋ ಆಮೆ ಕಾಣಿಸ್ಲಿಲ್ಲ, ಒಳಗಡೆ ಇತ್ತು ಅನಿಸುತ್ತೆ. ಒಂದು ಸಣ್ಣದು ಹಾವು ನೋಡಿದ್ವಿ. ಹಲಸಿನ ಮರ ಇತ್ತು. ಸೊ ತುಂಬಾ ಕಾಯಿ ಬಿಟ್ಟಿತ್ತು, ಇನ್ನೂ ಒಂದು 2 ತಿಂಗಳಾಗುತ್ತೆ ಅಂತ ಹೇಳಿದ್ರು. ಸೊ ಅದಾದಮೇಲೆ ಹೋಗಿ ಕಿತ್ಕೊಂಡು ಬರೋಣ ಅಂದ್ಕೊಂಡ್ವಿ. ಮಾರ್ನಿಂಗ್ ವೈಬ್ಸು ತುಂಬಾ ಚೆನ್ನಾಗಿತ್ತು. ನಾನು ಸ್ವಲ್ಪ ದೂರ ಹೂವೆಲ್ಲ ಕಿತ್ಕೊಟ್ಟೆ ಅವರಿಗೆ. ಅದಾದಮೇಲೆ ಒಂದು 11-11:30 ಆಗಿತ್ತು ಮನೆಗೆ ಬರೋದಕ್ಕೆ. ಮನೆಗೆ ಬಂದು ಊಟ ಮಾಡಿ ರೆಡಿಯಾಗಿ ಮತ್ತೆ ಹೊರಟು ಊರಿಗೆ ಬರೋಷ್ಟರಲ್ಲಿ 3-3:30 ಆಗೋಯಿತು. ಬರಲಿಕ್ಕೆ ಮನಸ್ಸಿರಲಿಲ್ಲ. ಹಾಗೆಯೇ ಓಲ್ಡ್ ಆಲ್ಬಮ್ಸ್ ಎಲ್ಲ ಇತ್ತು, ಒಂದಷ್ಟು ನೋಡ್ತಾ ಇದ್ವಿ. ಫೋಟೋಸ್ ಇತ್ತು, ಒಂದಷ್ಟು ಪಿನ್ ಮಾಡಿದ್ದೀನಿ ನೋಡಿ. ಸೊ ತುಂಬಾ ಚೆನ್ನಾಗಿತ್ತು. ಹೀಗಿತ್ತು ನನ್ನ ಡೇ, ತುಂಬ ಚೆನ್ನಾಗೋಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.